ರೋಹಿತ್ ಉಪಾಧ್ಯಾಯ ಅಂತೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಅವರು ಮಧ್ಯಪ್ರದೇಶದ ಇಂದೋರ್ ಸೇರಿದವರು, ರಾಜ್ಯಕ್ಕೆ ಸೇರಿದವರು. ಅವರು ವೈಟ್ ಫೀಲ್ಡಲ್ಲಿ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿರ್ತಾರೆ. ಆತ 7ನೇ ತಾರೀಕು, ಈ ತಿಂಗಳು 7ನೇ ತಾರೀಕು ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಅವರು ಯಾರಿಗೆ ಮದುವೆ ಆಗಬೇಕಾಗಿತ್ತು ಆ ಲೇಡಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸೊ ಆ ಕಂಪ್ಲೇಂಟ್ ಮೇಲೆ ಬೆಂಗಳೂರು ನಗರದಲ್ಲಿ ವೈಟ್ ಫೀಲ್ಡ್ ಲಿಮಿಟ್ಸಲ್ಲಿ FIR ಆಗ್ತದೆ. ಮತ್ತು ನಮಗೆ ಮಾಹಿತಿ ಬರ್ತದೆ ಅವರು ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದಾರೆ ಅಂತ. ಅಲ್ಲಿ ಒಂದು ವಿಶೇಷ ಅಂತಂದರೆ ಟ್ರೆಕ್ಕಿಂಗ್ಗೆ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಆದರೆ ಇದು ಒಂಟಿಯಾಗಿ ಬಂದಿದ್ದಾನೆ. ಶಿವಗಂಗೆ ಬೆಟ್ಟಕ್ಕೆ ಬೆಳಗ್ಗೆನೇ ಬಂದು ಮೇಲಕ್ಕೆ ಹೋಗಿದ್ದಾನೆ. ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ಒಂದು ತೆಗೆದು ಫೋಟೋ ತೆಗೆದು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಆತನ ಒಂದು ವೆಹಿಕಲಲ್ಲಿ ಹೋಗಿ ಶಿವಗಂಗೆ ಬೆಟ್ಟದ ಬುಡದಲ್ಲಿ ನಿಲ್ಲಿಸಿರ್ತಾನೆ. ಮೇಲಕ್ಕೆ ಹೋಗಿ ಅಲ್ಲಿ ವಿಡಿಯೋ ಶೇರ್ ಮಾಡ್ತಾನೆ. ತದನಂತರ ಆತನ ಲಾಸ್ಟ್ ಲೊಕೇಶನ್ ಬಂದು ಕುದೂರು, ಅಂದರೆ ರಾಮನಗರ ಡಿಸ್ಟ್ರಿಕ್ಟಲ್ಲಿ ಬರ್ತದೆ. ಅಲ್ಲಿ ನಮಗೆ ಲೊಕೇಟ್ ಆಗ್ತದೆ ಲಾಸ್ಟು. ಇದು ಮೊಬೈಲ್ ಹಂಗೆ ಇಲ್ಲಿ ಅಲ್ಲಿಗೆ ಹಿಂಗೋಯ್ತು ಅನ್ನೋದು ಸಹ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 5 ದಿನದ ಇವತ್ತು 6ನೇ ದಿನ ನಮ್ಮ ಸ್ಥಳೀಯ ಪೊಲೀಸರು ಮತ್ತು ವೈಟ್ ಫೀಲ್ಡ್ ಪೊಲೀಸರು, ನಂತರ NDRF, SDRF ಸುಮಾರು ಮೊದಲ ದಿನ 50 ಜನ ಕೂಂಬಿಂಗ್ ಮಾಡಿದ್ದಾರೆ. ಸಬ್ಸಿಕ್ವೆಂಟು 35 ಜನ ನಾವು ಕೂಂಬಿಂಗ್ ಮಾಡಿದ್ವಿ. ಎಂಟೈರ್ ಬೆಟ್ಟ ಎಲ್ಲ ಸಹ ಪರಿಶೀಲನೆ ಮಾಡಲಾಗಿ ಯಾವುದೇ ವ್ಯಕ್ತಿ ಬಗ್ಗೆ ನಮಗೇನು ಕ್ಲೂ ಸಿಗಿಲ್ಲ. ಜೊತೆಗೆ ಈ ಇಷ್ಟು ದಿನ ನಾವು 4 ಡ್ರೋನ್ಸನ್ನು ಯೂಸ್ ಮಾಡಿ ಎಲ್ಲ ಚೆಕ್ ಮಾಡಿದ್ವಿ. ಏನು ವೇರಿಯಬಲ್ಸ್ ಬಗ್ಗೆ ಗೊತ್ತಿಲ್ಲ. ಜೊತೆಗೆ ಇನ್ನು ದುರ್ಗಮ ಪ್ರದೇಶದಲ್ಲೆಲ್ಲ ಚೆಕ್ ಮಾಡಲಿಕ್ಕೆ ಇದಕ್ಕೊಂದು ವಿಶೇಷ ಪರಿಣಿತರು ಇರಬೇಕಂತೇಳಿ ಚಿತ್ರದುರ್ಗದಲ್ಲಿ ಜ್ಯೋತಿರಾಮ ಅಲಿಯಾಸ್ ಕೋತಿರಾಮ ಅಂತ ಹೇಳ್ತಾರೆ, ಆತನೂ ಕರೆಸಿದ್ವಿ. ನಿನ್ನೆ ಹೋಲ್ ಡೇ ಕೂಂಬಿಂಗ್ ಮಾಡಿದ್ದಾರೆ. ಇವತ್ತು ಸಹ ಈಗಾಗಲೇ ಬೆಳಗ್ಗೆ ಶುರು ಮಾಡಿದ್ದಾರೆ, ಆದರೆ ಯಾವುದೇ ಮಾಹಿತಿ ಬಂದಿರೋದಿಲ್ಲ. ನಂತರ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಕಾಡುಗೋಡಿಯವರು ಸಹ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ದಾರೆ. ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸೋಫಾರ್ ಏನೂ ಕ್ಲೂ ಸಿಕ್ಕಿರೋದಿಲ್ಲ. ಈಗ ಇನ್ನೂ ಆ ಪತ್ತೆ ಕಾರ್ಯ ಮುಂದುವರಿತಾ ಇದೆ. ಸರ್, ಅವ್ನ ಲ್ಯಾಪ್ಟಾಪಲ್ಲಿ ಈ ಶಿವಗಂಗೆ ಬೆಟ್ಟದ ಮೇಲೆ ಎಲ್ಲಿ ಹೋದರೆ ಎಷ್ಟೊತ್ತಿಗೆ ಅಲ್ಲಿ ಹೋಗ್ಬೋದು, ಅಥವಾ ಶಾಂತಲಾ ಡ್ರಾಪಲ್ಲಿ ಲಾಸ್ಟ್ ಅಂದರೆ ಒಂದು ಫೋಟೋ ಸಿಕ್ಕಿರೋ ಸರ್, ಆ ಶಾಂತಲಾ ಡ್ರಾಪಿಂದ ಎಷ್ಟು ಆಳ ಇದೆ, ಅಲ್ಲಿ ಬಿದ್ದರೆ ಏನಾಗ್ಬೋದು ಅನ್ನೋದನ್ನು ಕೂಡ ಸರ್ಚ್ ಮಾಡಿದ್ದಾನೆ AI ಅಲ್ಲಿ ಅಂತೇಳಿ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ಸಾಕಷ್ಟು ಅದು ಊಹಾಪೋಹಗಳು ಬರ್ತಾ ಇದೆ. ಶಾಂತಲಾ ಡ್ರಾಪ್ ಇರೋದು ನಿಮಗೂ ಗೊತ್ತು, ನಮ್ಗೆ ಗೊತ್ತಿದ್ದು, ಅದು ದುರ್ಗಮ ಪ್ರದೇಶ ಮತ್ತು ಡೀಪ್ ಇದೆ. ಅಲ್ಲಿಂದ ಬಿದ್ದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬಿದ್ದಿದ್ರೆ ಇಷ್ಟೊತ್ತು ನಮ್ಗೆ ಗೊತ್ತಾಗ್ತಾ ಇತ್ತು. ಆ ಥರ ಇಲ್ಲ. ಈಗ ಸೈಂಟಿಫಿಕ್ ವ್ಯೂ ಅಲ್ಲೂ ಸಹ ನಾವು ಎಕ್ಸಾಮಿನ್ ಮಾಡ್ತಾಯಿದ್ವಿ. ಜೀವಂತ ಇದೆನೋ ಅಥವಾ ಬೇರೆ ಇನ್ನೇನಾದರೂ ಅನಾಹುತ ಆಗಿದೆ ಅನ್ನೋದು ಫರ್ದರ್ ಇನ್ನೂ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.